ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೋಹಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೋಹಿತಾ ಟೇಲ್ಸ್. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ಕುಕಿಂಗ್ ವಿಡಿಯೋ ಆಗಿರುತ್ತೆ. ಫಸ್ಟ್ ಕುಕಿಂಗ್ ವಿಡಿಯೋ ಆಗಿರೋದ್ರಿಂದ ನಾನು ಸ್ವೀಟ್ ಡಿಶ್ನ ಅಪ್ಲೋಡ್ ಮಾಡೋಣ ಫಸ್ಟ್ ಟೈಮು ಅಂತ ಅನ್ಕೊಂಡಿದ್ದೀನಿ. ಈ ಸ್ವೀಟ್ ಡಿಶ್ ಬಂದು ಸೌತ್ ಇಂಡಿಯಾ ಬೇಸ್ಡ್. ಏನು ಅಂದರೆ ಚೆಟಿನಾಡ್ ರಂಗುನ್ ಪುಟ್ಟು ಅಂತ. ಇದು ಕೇಸರಿಬಾತ್ ತರನೂ ಇರಲ್ಲ, ಈ ಕೊಬ್ಬರಿ ಮಿಠಾಯಿ ತರನೂ ಇರಲ್ಲ. ಎರಡು ಮಿಕ್ಸ್ ಆದ್ರೆ ಹೆಂಗೆ ಫ್ಲೇವರ್ ಬರುತ್ತೆ, ಟೇಸ್ಟ್ ಇರುತ್ತೆ, ಆ ತರ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಎಸ್, ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಂಗ್ರೀಡಿಯೆಂಟ್ಸ್ ಮತ್ತೆ ಮೆಷರ್ಮೆಂಟ್ಸ್ ಹೇಳ್ಬಿಡ್ತೀನಿ. ಮೆಷರ್ಮೆಂಟ್ಸ್ ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ಮಾಡ್ಬಿಡ್ಬೋದು. ಸೊ ಈ 1 ಕಪ್ ಅಷ್ಟು ರವೆ ಎತ್ತಿಟ್ಕೊಂಡಿದೀನಿ. ಆಮೇಲೆ ಅದೇ ರೀತಿ ಕಪ್ಪಲ್ಲಿ 1/2 ಕಪ್ ತೆಂಗಿನಕಾಯಿ ತರ ತುರಿದಿಟ್ಕೊಂಡಿದೀನಿ ಆಲ್ರೆಡಿ. ಅದು ಆಕ್ಚುಲಿ ಕೊಬ್ಬರಿ ಆಗೋಗಿದೆ ಒಂದು ಸ್ವಲ್ಪ, ಇಟ್ಸ್ ಓಕೆ ಆಯ್ತಾ. ಆಮೇಲೆ ಒಂದ್ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಏನಂದ್ರೆ ಅದು ಬಾದಾಮಿ ಎಲ್ಲ ಎತ್ತಿಟ್ಕೊಂಡಿದೀನಿ. ಚೆನ್ನಾಗಿರುತ್ತೆ. ಇನ್ನು ಬೇರೆ ಬೇರೆ ರೀತಿ ಡ್ರೈ ಫ್ರೂಟ್ಸ್ ಇದ್ರೆ ಆಡ್ ಮಾಡ್ಬೋದು, ಚೆನ್ನಾಗಿರುತ್ತೆ ಇನ್ನು ಟೇಸ್ಟ್ ಆಗಿ. ಆಮೇಲೆ ಬೆಲ್ಲನ ಈ ತರ ಕ್ರಾಶ್ ಮಾಡಿ ಇಟ್ಕೊಂಡಿದೀನಿ. ನಮ್ಮನೆದು ಆರ್ಗ್ಯಾನಿಕ್ ಬೆಲ್ಲ, ಸೊ ನಾನು 3 ಮೀಡಿಯಂ ಸೈಜ್ ಹೆಚ್ಚನ್ನ ಕ್ರಾಶ್ ಮಾಡಿ ಇಟ್ಕೊಂಡಿದೀನಿ. ಇದಕ್ಕೆ ಪೌಡರ್ ಯೂಸ್ ಮಾಡಬೇಕು. ಆಕ್ಚುಲಿ ಜಾಗ್ರಿ ಪೌಡರ್ ಸಿಗುತ್ತೆ ರೆಡಿಮೇಡ್. ಅದು 1 ಕಪ್ ಅಷ್ಟು ತಗೊಬೇಕು. 1 ಕಪ್ ಜಾಗ್ರಿ ಪೌಡರ್ಗೆ 3 ಕಪ್ಸ್ ಆಫ್ ವಾಟರ್ ಆಡ್ ಮಾಡಬೇಕು. ಓಕೆ, ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಆಕ್ಚುಲಿ ಇದಕ್ಕೆ ತುಪ್ಪ ಯೂಸ್ ಮಾಡಬೇಕು, ಬಟ್ ನಮ್ಮನೇಲಿ ತುಪ್ಪ ಖಾಲಿ ಆಗೋಗಿದೆ, ಸೊ ನಾನು ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕೊಂತ ಇದ್ದೀನಿ ಪ್ಯಾನ್ಗೆ, ಅದು ಮೆಲ್ಟ್ ಆಗಲಿ. ಮೆಲ್ಟ್ ಆಗಿದೆ. ಇವಾಗ ಅದಕ್ಕೆ ನಾನು ಎತ್ತಿಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಲೈಟ್ ಆಗಿ ಹುರ್ಕೊಳ್ಳೋಣ ಇದನ್ನ. ಡ್ರೈ ಫ್ರೂಟ್ಸ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಸೊ ಇದನ್ನ ಮತ್ತೆ ಅದೇ ಬೌಲ್ಗೆ ಹಾಕಿ ಎತ್ತಿಟ್ಕೊಂತೀನಿ. ಇದಕ್ಕೆ ತೆಂಗಿನಕಾಯಿ ಹುರಿದಿಟ್ಕೊಳ್ಳೋಣ. ಬೆಣ್ಣೆ ಸಾಲ್ಟೆಡ್ ಬಟರ್ ನಾನು ಯೂಸ್ ಮಾಡಿಬಿಟ್ಟೆ, ಕೊಬ್ಬರಿ ಮತ್ತೆ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಕ್ಕೆ. ಪರವಾಗಿಲ್ಲ. ಸೊ ಡಾಲ್ಡಾ ಇತ್ತು ಮನೇಲಿ, ರವೆ ಹುರ್ಕೊಳ್ಳೋಕ್ಕೆ ಡಾಲ್ಡಾ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಪ್ಪ ಯೂಸ್ ಮಾಡಬೇಕು ಇದಕ್ಕೆ. ನಾನು ಸಡನ್ನಾಗಿ ಮನೇಲಿ ತುಪ್ಪ ಖಾಲಿ ಆಗಿತ್ತು ಅಂದ್ಬಿಟ್ಟು ಆಲ್ಟರ್ನೇಟಿವ್ ಯೋಚಿಸ್ದೆ. ಸೊ ಬಟರ್ ಯೂಸ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಬಟರ್ ಯೂಸ್ ಮಾಡಿಬಿಟ್ಟೆ. ಇಲ್ಲ ನಾರ್ಮಲ್ ಕುಕ್ಕಿಂಗ್ ಆಯಿಲ್ನು ಯೂಸ್ ಮಾಡ್ಬೋದು. ಓಕೆ, ಇವಾಗ ಡಾಲ್ಡಾ ಒಂದು ಸ್ವಲ್ಪ ಮೆಲ್ಟ್ ಆಗಲಿ. 3 ಬೌಲಷ್ಟು ನೀರು ಹಾಕಿದ್ದೀನಿ ಬೆಲ್ಲ ಮೆಲ್ಟ್ ಮಾಡ್ಕೊಳ್ಳೋಕ್ಕೆ. ರವೆನ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ ಲೈಟಾಗಿ. ಇದು ಮೆಲ್ಟ್ ಆಗೋಷ್ಟರಲ್ಲಿ ರವೆ ಹುರಿದಾಗಿರ್ಬೇಕು. ಇವಾಗ 5 ಮಿನಿಟ್ಸ್ ಆಯಿತು. ಬೆಲ್ಲ ಆಲ್ಮೋಸ್ಟ್ ಮೆಲ್ಟ್ ಆಗಿದೆ. ಇದು ಆಫ್ ಮಾಡ್ಕೊತೀನಿ. ಸೊ ಇವಾಗ ಕರಗಿಸಿರೋ ಬೆಲ್ಲನ ರವೆಗೆ ಹಾಕೋಬೇಕು. ಗಂಟಾಗದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಾಗೋದ್ರೆ ತಿನ್ಬೇಕಾದ್ರೆ ಅದೊಂಥರ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರಲ್ಲ.
ಲೋ ಫ್ಲೇಮಲ್ಲಿನೇ ಬೇಯಿಸ್ಕೊಳ್ಳೋಣ ಇವಾಗ ಇದನ್ನ. ರವೆ ಇನ್ನೊಂದು ಸ್ವಲ್ಪ ಲೈಟಾಗಿ ಕುಕ್ ಆಗಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಇದಕ್ಕೆ ಹುರಿದಿಟ್ಕೊಂಡಿದ್ದಿದ್ದು ಕೊಬ್ಬರಿ ಅಂದರೆ ಕಾಯಿ, ಆಮೇಲೆ ಡ್ರೈ ಫ್ರೂಟ್ಸ್. ಈ ಸ್ಟೇಜಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು. ಗೊತ್ತಲ್ಲ, ತುಪ್ಪ ಇಲ್ಲ ಅಂದ್ಬಿಟ್ಟು ನಾನು ಡಾಲ್ಡಾನೇ ಹಾಕ್ಕೊಂತೀನಿ ಜಾಸ್ತಿ. ಸೊ ಇವಾಗ ಒಂದು 5 ಮಿನಿಟ್ಸ್ ಇದನ್ನ ಹಿಂಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡಿದ್ದೀನಿ, ಅದು ಹಂಗೆ ಕುಕ್ ಆಗುತ್ತೆ. 5 ಮಿನಿಟ್ಸ್ ಆಯಿತು, ನಾನು ಹಾಕೊಂಡು ತಿಂತಾ ಇದ್ದೀನಿ. ಬಿಸಿ ಬಿಸಿ ಇದೆ. ನಿಜ ತುಂಬಾ ಚೆನ್ನಾಗಾಗಿದೆ. ಅದು ಏನೋ ತುಪ್ಪ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಡಾಲ್ಡಾ ಹಾಕ್ಬಿಟ್ಟೆ ಲಾಸ್ಟಲ್ಲಿ. ಅದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಮಾಡಬೇಕು. ತುಪ್ಪ ಇದೆ, ಆದರೆ ಡಬ್ಬ ಇದೆ ಅಷ್ಟೇ, ಒಳಗಡೆ ಖಾಲಿ. ಸ್ವಲ್ಪ ಇದೆ, ಮ್ಯಾನೇಜ್ ಮಾಡ್ಬೋದಿತ್ತು, ನಾನೇ ನೋಡಲಿಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ. ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಫುಡ್ ಡಿಶ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್ ಬಾಯ್.